ಎಸಿ ಅವರ ಹತ್ರ, ತಹಸೀಲ್ದಾರ್ ಅವರ ಹತ್ರ, ಸಂಬಂಧಪಟ್ಟ ಸರ್ಕಾರಿ ಮಂತ್ರಿಗಳ ಹತ್ರ ಪ್ರತಿಯೊಬ್ಬರನ್ನು ಸಹ ನಾವು ಮಾತಾಡಿದ್ದೇವೆ. ಈ ತರ ಅನ್ಯಾಯ ಆಗ್ತಾ ಇದೆ ಜನರಿಗೆ. ಏನು ಸ್ವಾಮೀಜಿಯವರು, ರವಿಶಂಕರ್ ಗುರೂಜಿಯವರು ಅಕ್ರಮವಾಗಿ ಹಾಕೊಂಡಿದ್ರೆ ಆ ಅಕ್ರಮ ಭೂಮಿಯನ್ನು ಬಿಡಿಸ್ಕೊಡಿ ಅಂತ ಹೇಳ್ಬಿಟ್ಟು ನಾವು ಎಷ್ಟೇ ಬೇಡ್ಕೊಂಡ್ರು ಸಹ ಯಾರು ತಲೆಗೆ ಹಾಕೊಂಡಿಲ್ಲ. ಹಾಗಾಗಿ ನಾವು ಇದನ್ನ ಒಂದು ಕರಪತ್ರವನ್ನು ಬಿಟ್ಟು, ಆ ಕರಪತ್ರದ ಮೇಲೂ ಸಹ ಈಗಾಗಲೇ ನಮಗೆ ಸಮತಾ ಸೈನಿಕ ದಳದಿಂದ ಈ ಹಿಂದೆ ಅವರು ಪ್ರತಿಭಟನೆ ಮಾಡಬಾರದು ಅಂತ ಹೇಳ್ಬಿಟ್ಟು ಕೋರ್ಟ್ ಇಂದ ಒಂದು ಸ್ಟೇ ತಂದಿತ್ತು. ನಾನು SIT ತನಿಖೆ ಕೊಡ್ತೇನೆ ಅಂತ. ಆದ್ರೆ ನಾವು ಅಲ್ಲಿ ಹೇಳ್ತೀವಿ ಸರ್, SIT ತನಿಖೆ ಕೊಡಿ, ಇಲ್ಲ ಅಂತ ಹೇಳಲ್ಲ. ಆದ್ರೆ ಈಗಾಗಲೇ ಸರ್ವೆ ಮಾಡಿದ್ದಾರೆ ಅಧಿಕಾರಿಗಳು, ನಿಮ್ಮ ಕಂದಾಯ ಇಲಾಖೆ ಅಧಿಕಾರಿಗಳು ಸರ್ವೆ ಮಾಡಿದ್ದಾರೆ. ಸರ್ವೆ ಮಾಡಿಕೊಂಡಿರ್ತಕ್ಕಂಥ ಭೂಮಿಯನ್ನು ತಗೊಳ್ಳೋದಕ್ಕೆ SIT ಸಂಬಂಧ ಇಲ್ಲ, ಯೋಚನೆ ಮಾಡಿ ಅಂತ ಹೇಳಿದ್ರು. ಆದ್ರೆ ಅವರು ನಮಗೆ ಮೊನ್ನೆ 21ನೇ ತಾರೀಕು ವಿಧಾನಸಭೆಯಲ್ಲಿ ಒಂದು ದಲಿತರ ಕುಂದುಕೊರತೆಗಳ ಸಭೆ ಅಂತ ಹೇಳ್ಬಿಟ್ಟು ಒಂದು ಸಭೆ ಕರೆದು ಮಾನ್ಯ ಉಪಮುಖ್ಯಮಂತ್ರಿಗಳು. ಅದರಲ್ಲಿ ವಿಶೇಷವಾಗಿ ನಮಗೂ ಕರೆದಿದ್ರು. ನಾನು ಮತ್ತು ಗೋವಿಂದಯ್ಯ ಮತ್ತು ನಮ್ಮ ಯುವ ಘಟಕದ ರಾಜ್ಯಾಧ್ಯಕ್ಷರಾದಂಥ ನಾಗೇಶ್ ಅವರು 3 ಜನ ಕಾರವಾರ ಬಂದಿತ್ತು. ನಾವು 3 ಜನ ಹೋಗಿದ್ವಿ. ಅಲ್ಲಿ ಹೋಗಿ ಸರ್ಕಾರದ ಗಮನಕ್ಕೆ ನಾವು ಮಾಡ್ತಾ ಇರ್ತಕ್ಕಂಥ 5 ದಿನಗಳಿಂದ ಮಾಡ್ತಾ ಇರ್ತಕ್ಕಂಥ ಧರಣಿ ಬಗ್ಗೆ ಅವರು ವಿವರವಾಗಿ ಹೇಳಿದಾಗ ಅಲ್ಲೇ ಉಪಮುಖ್ಯಮಂತ್ರಿಗಳು SITಗೆ ಆದೇಶ ಮಾಡಿದ್ದೀವಿ ಅಂತ ಹೇಳ್ಬಿಟ್ಟು ನಮಗೆ ಒಂದು ಪತ್ರ ಕೊಟ್ಟರು. ರಾಜ್ಯ ಕಾರ್ಯಾಧ್ಯಕ್ಷರು ಇವತ್ತಿನ ಪತ್ರಿಕಾಗೋಷ್ಠಿಯ ಉದ್ದೇಶವನ್ನು ನಮ್ಮ ರಾಜ್ಯಾಧ್ಯಕ್ಷರು ಹೇಳಿದ್ದಾರೆ. ನಾನು ಮೊದಲನೇ ಏನು ತಿಳಿತೀನಿ ಅಂದ್ರೆ, ರಾಜ್ಯ ಸರ್ಕಾರ ಮತ್ತು ಉಪಮುಖ್ಯಮಂತ್ರಿಗಳು ಹಾಗೂ ಕಂದಾಯ ಸಚಿವರಿಗೆ SIT ರಚನೆ ಮಾಡಿರೋದಕ್ಕೆ ಆತ್ಮೀಯವಾಗಿ ನಾನು ಸ್ವಾಗತ ಕೊಡ್ತೇನೆ. ಯಾಕೆ ಅಂದ್ರೆ, ರವಿಶಂಕರ್ ಗುರೂಜಿ ಅವರು ಅಂತಾರಾಷ್ಟ್ರೀಯ ಮಟ್ಟದ ಸ್ವಾಮೀಜಿಗಳು. ಅವ್ರ ವಿರುದ್ಧ SIT ತನಿಖೆ ಮಾಡೋದಕ್ಕೆ ಹೋಗಿದ್ದಾರೆ ಸರ್ಕಾರ, ಅದು ಬಹಳ ಇಂಪಾರ್ಟೆಂಟ್. ಯಾಕೆಂದ್ರೆ ಅವ್ರ ವಿರುದ್ಧ ಕಳೆದ 15 ವರ್ಷಗಳಿಂದ ನಿರಂತರವಾಗಿ ಕನ್ನಡ ಪರ ಸಂಘಟನೆಗಳು, ದಲಿತ ಪರ ಸಂಘಟನೆಗಳು ಹೋರಾಟ ಮಾಡ್ತಾ ಬಂದಿದ್ದಾರೆ. ಸರ್ಕಾರ, ಜಿಲ್ಲಾಡಳಿತ ಯಾವುದೇ ರೀತಿ ಕ್ರಮ ತಗೊಳ್ಳೋ ಧೈರ್ಯ ತೋರಿಸಲಿಲ್ಲ. ಈಗ ಧೈರ್ಯ ತೋರಿಸಿ ಸರ್ಕಾರ SIT ತನಿಖೆ ಮಾಡೋಕ್ಕೆ ಹೋಗಿದೆಯಲ್ಲ, ಅದೇ ಸರ್ಕಾರದ ದೊಡ್ಡ ಸಾಧನೆ. ಸರ್ಕಾರ SIT ತನಿಖೆ ಮಾಡಿ ಅದನ್ನು ಅಳ್ಳಾಡಿಸುವಂತ ಕೆಲಸ ಆಗೋದು. ಯಾಕೆಂದ್ರೆ ಅಲ್ಲಿ 270 ಎಕರೆ ಅಧಿಕೃತವಾಗಿ ನಿನ್ನೆ ವಿಧಾನಸೌಧದಲ್ಲಿ ಸನ್ಮಾನ್ಯ ಉಪಮುಖ್ಯಮಂತ್ರಿಗಳು ಘೋಷಣೆ ಮಾಡಿದರೆ, ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ 150 ಎಕರೆ ಜಮೀನ ಸ್ವಾಮೀಜಿಗಳು ಅನಧಿಕೃತವಾಗಿ ತನ್ನ ಹಿಂಬಾಲಕರಿಂದ, ತನ್ನ ಖಾಸಗಿ ಮತ್ತೆ ಅವರ ಗಂಡ ನರಸಿಂಹನ ಹೆಸರಲ್ಲಿ 10 ಎಕರೆ ಜಮೀನಿದೆ. ಮತ್ತು ರಘು ಸ್ವಾಮೀಜಿ ಅನ್ನೋರು ಸ್ವಾಮೀಜಿ ಹೆಸರು ರಘು ಸ್ವಾಮೀಜಿ ಬಿನ್ ರಾಜಣ್ಣ, ಇವ್ರ ಹೆಸರಲ್ಲಿ 12 ಎಕರೆ ಜಮೀನಿದೆ. ಇವರು ಅಲ್ಲಿನ 22 ಎಕರೆ ಜಮೀನು. ಇವರು ಅಲ್ಲಿನ ಊರಿನ ಗ್ರಾಮಸ್ಥರಲ್ಲ, ಸರ್ಕಾರ ಇವರಿಗೆ ಮಂಜೂರು ಮಾಡಿ ಸಂತೋಷ. SIT ತನಿಖೆ ಮಾಡಿದಕ್ಕೆ ನಾವು ಸ್ವಾಗತ ಕೊಡ್ತೇವೆ. ಆದ್ರೆ ಅದನ್ನ ಯಾವುದೇ ಕಾರಣಕ್ಕೂ ಅಳ್ಳೇಡಿ ಬಂದವು ಸ್ವಾಮೀಜಿಗಳು ತನ್ನ ಗುಂಡ, ಖಾಸಗಿ ಗುಂಡ ಅಧಿಕಾರಿಗಳು ಸಿಬ್ಬಂದಿ ಮೂಲಕ ಎದುರಿಸೋದು, ಮತ್ತೆ SIT ಇವೆಲ್ಲ ನಡೀತದೆ. ಸರ್ಕಾರ ಎಚ್ಚೆತ್ತುಕೊಂಡು ತನ್ನ ಸ್ವಾಮೀಜಿಯವರ ಹಿಂಬಾಲಕ ಹೆಸರು ಏನೇನು ಜಾಗ ಇದೆ ಅದನ್ನೆಲ್ಲ ಸರ್ಕಾರ. ನಮ್ಮ ಸಮತಾ ಸೈನಿಕ ದಳಕ ರವಿಶಂಕರ್ ಗುರೂಜಿ ಆಶ್ರಮದಲ್ಲಿ ಆಗ್ತಕ್ಕಂಥ ಕ್ರಮಗಳು ಹೆಂಗೆ ಗೊತ್ತಾಗ್ತದೆ. ಮೊದಲಿಗೆ ರಂಗಮ್ಮಾಜಿ ಬರ್ತಾರೆ, ನಮ್ಮ ಜಮೀನು ಹಾಕೊಂಡಿದ್ದಾರೆ ಸ್ವಾಮಿ ಅಂತಾರೆ. ಯಾರೋ ದಲಿತರು ಜಮೀನು ಹಾಕೊಂಡಿದ್ದಾರೆ ಅಂತ ಹೇಳ್ಬಿಟ್ಟು ನಾವು ಹೋರಾಟಕ್ಕೆ ತಗೊಂತೀವಿ. ಹೋರಾಟ ತಗೊಂಡಾದ್ಮೇಲೆ ನಾವು AC ಅವ್ರಿಗೆ DC ಅವ್ರಿಗೆ ಕಂಪ್ಲೇಂಟ್ ಕೊಟ್ಕೊಂಡು ಹೋರಾಟಕ್ಕೆ ಸಜ್ಜಾದ ಮೇಲೆ ಉತ್ತದಲ್ಲಿ ಇವತ್ತು ಹಾವು ಹೆಂಗ್ ಹೊರಗಡೆ ಬರ್ತಾವ ಹಂಗೆ ಇಡೀ ಪ್ರಪಂಚಕ್ಕೇನೆ, ದೇಶಕ್ಕೆಲ್ಲ ಪ್ರಪಂಚಕ್ಕೇನೆ ದೊಡ್ಡ ಪ್ರಶ್ನೆ ಅಂದ್ರೆ ಹಾರ್ಟ್ ಆಫ್ ಗುರುಜಿಗೂ. ಹೆಂಗಂದ್ರೆ ಆ ರಂಗಮ್ಮಾಜಿದ 2 ಎಕರೆ ಭೂಮಿನ ಪ್ರಶ್ನೆ ಮಾಡಕ್ ಹೋಗಿದ್ದು ನಮ್ಗೆ ಎಷ್ಟು ವಿಷಯ ಗೊತ್ತಾಗ್ತಾವ ಅಂದ್ರೆ, 2ನೇ ವಿಷಯ ಬಂದ್ಬಿಟ್ಟು 60 ಎಕರೆ ಜಾಗನ 500 ರೂಪಾಯಿ ವರ್ಷಕ್ಕೆ ಲೀಸ್ ತರ 30 ವರ್ಷಕ್ಕೆ ಲೀಸ್ ತಗೊಂತಾರೆ. 30 ವರ್ಷಕ್ಕೆ ಲೀಸ್ ತಗೊಂಡು 30 ವರ್ಷ ಮುಗಿದೋಗಿದೆ. ಈಗ ತಿರುಗಿ 33 ಎಕರೆನ ತಿರುಗಿ ರೀ ಅಗ್ರಿಮೆಂಟ್ಗೆ ಕೇಳ್ತಾರೆ. ಇದು ಉಳಿದ ಜಾಗ ಇರೋದು 60 ಎಕರೆ ತಗೊಂಡು ಬರೀ 30 ವರ್ಷ ಬರೀ 33 ಎಕರೆ ಕೇಳ್ತಾರೆ ಅಂದ್ರೆ
ಇನ್ನು ಉಳಿದ ಜಾಗ ಇಲ್ಲ ಅಂತ ಹೇಳ್ಬಿಟ್ಟು ನಾವು 27 ಎಕರೆ ಜಾಗ ಇಲ್ಲ ಅಂತ ಕೇಳ್ತೀವಿ. ಅದೊಂದು ಗೊತ್ತಾಗ್ತದೆ. ಅದೆಲ್ಲ ಗೊತ್ತಾದ್ಮೇಲೆ ನಮ್ಮವರೆಲ್ಲ ಸೇರ್ಕೊಂಡು ಇನ್ನೊಂದು ಧರಣಿ ಮಾಡ್ಬೇಕಂತ ಹೊರಟಾಗ ನಾವು ಈ 2 ವರ್ಷಕ್ಕಿಂತ ಇದು ವಿಷಯ ಹಿಡ್ಕೊಂಡು ಅವ್ರು ಹೋಗಿ ಧರಣಿ ಮಾಡ್ತೀವಿ. ಧರಣಿ ಮಾಡಿದಾದ್ಮೇಲೆ ನಮಗೆ ಇನ್ನೊಂದು ವಿಷಯಗಳಾಗೆ ಒಂದ್ ಬೈ ಒಂದು ಇನ್ನೊಬ್ರು ಬರ್ತಾರೆ, ಸ್ವಾಮಿ ನಮಗೆ ಪಕ್ಕದ್ದು 30 ಎಕರೆ ನಮ್ಮ ಜನಾಂಗದವ್ರು ಎಲ್ಲರೂ ದಲಿತರು ಅದು ಮಾಡ್ಕೊಂಡಿದ್ದಾರೆ, ಇನ್ನೊಂದು ಗ್ಯಾಂಗ್ ಬರ್ತಾರೆ. ಆಮೇಲೆ ಕೆರೆ ಒತ್ತುವರಿ ಆಗಿದೆ ಅಂತ ಬರ್ತಾರೆ. ಇದೆಲ್ಲ ಆದ್ಮೇಲೆ ನಾವು ಧರಣಿ ಮಾಡಿದಂತ ಇದ್ರ ಮೇಲೆ ಸರ್ವೆ ಕಾರ್ಯ ಆಗ್ತದೆ. ಸರ್ವೆ ಕಾರ್ಯ ಆದಾಗ ಗೊತ್ತಾಗ್ತದೆ 160 ಎಕರೆ ಅವರು ಆ ಕಡೆ ಶುರುವಾಗ್ತದೆ. ಆ ಮಹಿಳೆದು ಜಾಗ ನನ್ನ ಜಾಗ, ಆಶ್ರಮದವ್ರು ಕಾಂಪೌಂಡ್ ಹಾಕೊಂಡಿದ್ದಾರೆ, ನಮ್ಗೆ ಬಿಟ್ಕೊಡ್ತಿಲ್ಲ ಅಂತ ಶುರುವಾಗುತ್ತೆ. ಎಕ್ಸಾಕ್ಟ್ಲಿ ತಮ್ಗೆ 23ನೇ ಕಿಲೋಮೀಟರ್ ಒಂದು ತಲ್ಲಿದೆ, ಇಲ್ಲಿಂದ ಮೆಣಸಿಕಿನ 23ನೇ ಕಿಲೋಮೀಟರ್. ಅಲ್ಲಿ ಸರ್ಕಾರಿ ರಸ್ತೆ ಇರುತ್ತೆ. ಆ ಸರ್ಕಾರಿ ರಸ್ತೆ ತಾರ್ ರೋಡ್. ನಾನು ಹೇಳ್ತೀನಿ, 2001ನೇ ಇಸ್ವಿನಲ್ಲಿ ಸರ್ಕಾರಿ ಅನುದಾನದಲ್ಲಿ ಆಗಿರುವಂತ ರಸ್ತೆ ಅದು 1.5 ಕಿಲೋಮೀಟರ್. ಆ 1.5 ಕಿಲೋಮೀಟರ್ ಒಳಗಡೆ ಹೋದ್ರೆ ಈ ರಂಗಮ್ಮ ಅಜ್ಜಿಯ ಜಾಗ ಇರುವಂತದ್ದು. ಆ 23ನೇ ಕಿಲೋಮೀಟರ್ ದಲ್ಲಿರುವಂತ ಜಾಗದಲ್ಲಿ ಈ ರಸ್ತೆ ಇದೆ, ದಯಾನಂದ ಸಾಗರ್ ಕಾಲೇಜ್ ಪಕ್ಕದಲ್ಲಿ. ಆ ಎಮ್ಮ ತರುವಂತ ಕಂಪ್ಲೇಂಟ್ ಏನಂದ್ರೆ, ನಮ್ಮ ಮಾವನ ಹೆಸರಲ್ಲಿ, ಹನುಮಯ್ಯ ಅನ್ನೋ ಹೆಸರಲ್ಲಿ 2 ಎಕರೆ ಜಾಗ PTCL ಮೊದಲು ಅದು ರೋಬೋಟ್ ಫುಡ್ ಸ್ಕೀಮ್ ನಲ್ಲಿ ಅಲ್ಲಿ 100 ಎಕರೆ 1960ರ ಆಜುಬಾಜಿನಲ್ಲಿ 100 ಎಕರೆ ಗ್ರೋಮೋರ್ ಫುಡ್ ಸ್ಕೀಮ್ ನಲ್ಲಿ ಟೆಂಪರರಿ ಗ್ರಾಂಟ್ ಆಗಿ 5 ವರ್ಷಕ್ಕೆ ಕೊಡುವಂಥದ್ದು. ಅದಾದ್ಮೇಲೆ ರೆಗ್ಯುಲರೈಸ್ ಮಾಡೋದಕ್ಕೆ ಕೆಲವರೇ ಅರ್ಜಿ ಸಲ್ಲಿಸ್ಕೊಳ್ತಾರೆ, ಮಾಹಿತಿ ಇರುವಂತವ್ರು, ಪ್ರಜ್ಞೆ ಇರುವಂತವ್ರು. ಅದರಲ್ಲಿ ಹನುಮಯ್ಯ ಕೂಡ ಒಬ್ಬ, ಅವರಿಗೆ ಮಂಜೂರಾಗಿರ್ತದೆ. ನಾವು ಆ ಜಾಗನ ಬಿಡಿಸ್ಕೊಡೋದಕ್ಕೆ ಅಂತೇಳಿ ತಾವು ಹೇಳ್ದಂಗೆ ನ್ಯಾಯಯುತವಾದ ಹೋರಾಟಕ್ಕೆ ನಾವು ಪ್ರಯತ್ನ ಪಡ್ತೀವಿ. ನಾನೊಬ್ಬ ವಕೀಲನಾಗಿ ಮತ್ತೆ ಯಾರು ಕೆಲವರು ಸಹಾಯ ತಗೊಂಡು ಜಾಗಕ್ಕೆ ಹೋಗೋ ಪ್ರಯತ್ನ ಮಾಡ್ತೀವಿ. ನಾವು ಸೂಟ್ ಫೈಲ್ ಮಾಡ್ತೀವಿ. ತಾವು ನೋಟ್ ಮಾಡ್ಬೋದು, OS 391/20 ಅದನ್ನ ಫೈಲ್ ಮಾಡ್ತೀವಿ. ಅದರಲ್ಲಿ ಇಂಜೆಕ್ಷನ್ ಆರ್ಡರ್ ಆಗುತ್ತೆ, ನಾಟ್ ಟು ಇಂಟರ್ಫಿಯರ್ ಅಂತ ಹೇಳಿ ನಾವು ಹೋಗೋ ಪ್ರಯತ್ನ ಮಾಡ್ತೀವಿ. ನಮ್ಗೆ ಅವರ ಗೇಟ್ ಒಳಗಡೆ ಅವಕಾಶ ಇರಲ್ಲ. ಅವ್ರ ಗೇಟ್ ಇರೋದು 1.5 ಕಿಲೋಮೀಟರ್ ಒಳಗಡೆ. ಕಾಲಕ್ರಮೇಣ ಏನಾಗುತ್ತೆ, ನಮ್ಮ ನ್ಯಾಯಯುತವಾದ ಹೋರಾಟಕ್ಕೆ ಮತ್ತೆ ಕೋರ್ಟ್ನ ಆದೇಶಕ್ಕೂ ಕೂಡ ಅವರು ಬೆಲೆ ಕೊಡೋದಿಲ್ಲ. ಅವರಲ್ಲಿ ಪ್ರೈವೇಟ್ ಸೆಕ್ಯೂರಿಟಿ ಸಿಸ್ಟಮ್ ಇದೆ, ವೈರ್ಲೆಸ್ ಮುಖಾಂತರ ಕಮ್ಯುನಿಕೇಶನ್ ಮಾಡ್ತಾರೆ, ಯಾರನ್ನೂ ಅಲೋ ಮಾಡಲ್ಲ. ನಾವು ಪೊಲೀಸ್ನವ್ರಿಗೆ ಇನ್ಫಾರ್ಮ್ ಮಾಡ್ತೀವಿ, ಪೊಲೀಸ್ ಜೀಪ್ ಸಹ ಹೊರಗಡೆ ನಿಲ್ಲಿಸ್ತಾರೆ. ಅದಾದ ನಂತರ ನಾವು ವೈಯಕ್ತಿಕವಾಗಿ ನ್ಯಾಯಯುತವಾಗಿ ಹೋರಾಡಕ್ಕಾಗಲ್ಲ ಅಂತ ನಮ್ಗೆ ನಾಲೆಡ್ಜ್ ಬರುತ್ತೆ. ನ್ಯಾಮತ್